ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ ಏಪ್ರಿಲ್ ಮೇ ನಂತರ ಗುರುಬಲ ಬರ್ತದೆ. 5ನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಹಾಗೂ 11ನೇ ಮನೆಯಲ್ಲಿ ಕೇತುಗ್ರಹ ಬರೋದ್ರಿಂದಾಗಿ 2024ನೇ ಇಸ್ವಿಯಲ್ಲಿ ಸ್ವಲ್ಪ ಯಾವುದೇ ಕೆಲಸಗಳಾಗಬೇಕು ನಿಮ್ಮಿಂದ ಅಂದರೂ ಸಹ ನೀವು ತೀರಾ ಓಡಾಟ ಮಾಡಬೇಕಾಗತ್ತೆ. ಓಡಾಡಿಯೇ ಕೆಲಸಗಳು, ಒಂದೊಂದು ಕೆಲಸಗಳನ್ನು ಸಹ ಸಿಕ್ಕಾಪಟ್ಟೆ ಸಲ ಓಡಾಡಿಕೊಂಡು ಮುಗಿಸ್ಕೊಳ್ಬೇಕಾಗತ್ತೆ. ಈಸಿಯಾಗಿ ಯಾವುದೂ ಕೆಲಸ ಆಗಲ್ಲ. ಜೊತೆಗೆ ₹1 ಖರ್ಚು ಮಾಡಿ ಆಗ್ತಿದ್ದಂಥ ಕೆಲಸಗಳು 2024ರಲ್ಲಿ ₹2, ₹3, ₹4 ಖರ್ಚು ಮಾಡ್ತೀರಾ. ಅಂದರೆ 2 ಪಟ್ಟು 3 ಪಟ್ಟಷ್ಟು ಖರ್ಚು ಮಾಡ್ತೀರಾ. ಅಂದರೆ ನೀವೇ ಹೇಳ್ತೀರಾ, ಮೊದಲೆಲ್ಲ ಈ ಕೆಲಸಕ್ಕೆ ನನಗೆ ಇಷ್ಟರಲ್ಲಿ ಮುಗಿತಿತ್ತು, ಈಗ ಡಬಲ್ ಖರ್ಚಾಗ್ತಾ ಇದೆ, ಅಥವಾ ಒಂದು ಓಡಾಟದಲ್ಲಿ ಮುಗಿಸ್ಕೊಬರ್ತದೆ, ಈಗ 2-3 ಸಲ ಹೋದರೂ ಕೆಲಸ ಆಗಲ್ಲ. ಇದೆಲ್ಲ ನಿಮ್ಮ ಬಾಯಲ್ಲಿ ಬರುವಂಥದ್ದು ಆರಂಭವಾಗುತ್ತೆ 2024ರಲ್ಲಿ. ಬಹಳ ಗಮನಿಸಬೇಕಾಗಿದೆ, ನಿಮ್ಮ ಮಕ್ಕಳಿಗೋಸ್ಕರ ಸಹ ನೀವು ಓಡಾಡ್ತೀರಾ. ಮಗನದು ಯಾವುದೋ ಅಡ್ಮಿಷನ್ನು, ಮಕ್ಕಳದ್ದು ಯಾವುದೋ ಮದುವೆ ವಿಚಾರಗಳು, ಮಕ್ಕಳದ್ದು ಯಾವುದೋ ಕೆಲಸ ಕೊಡಿಸೋದು, ಮಕ್ಕಳಿಗೋಸ್ಕರವಾಗಿ ಸಿಕ್ಕಾಬಟ್ಟೆ ಓಡಾಡ್ತೀರಾ. ಇನ್ನು ವ್ಯಾಪಾರ ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಅವ್ರದ್ದೇನು ನಿಮ್ದೇನು ಪ್ರಾಫಿಟ್ ಶೇರ್ ಅಂತ ಇರುತ್ತಲ್ಲ, ಲಾಭದ ಒಂದು ಅಂಶ, ಅದನ್ನು ತೆಗೆದುಕೊಳ್ಳೋಕ್ಕೆ ತುಂಬ ಕಿರಿಕಿರಿ ಆಗುತ್ತೆ. ಜಗಳ ಮನಸ್ತಾಪಗಳು ಮಾಡ್ಕೊಂಡು ನಿಮ್ಮ ಪ್ರಾಫಿಟನ್ನು ತೆಗೆದುಕೊಳ್ಬೇಕಾಗತ್ತೆ. ಕೊಡ್ತೀನಿ ಬಿಡ್ರಿ, ಎಲ್ಲೋಗ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಕೊಡಬೇಕಾದ ಕಸ್ಟಮರ್ಗಳು ಹೇಳೋದ್ರಿಂದ ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ಬಂಡವಾಳ ಹೂಡಲಿಕ್ಕೂ ದುಡ್ಡಿಲ್ದಂಗಾಗಿ, ಅಥವಾ ಆ ಲಾಭಾಂಶದಲ್ಲೇ ನಿಮ್ಮ ಜೀವನ ನಡಿಬೇಕಾಗಿದ್ದರಿಂದಾಗಿ ಅದಕ್ಕೋಸ್ಕರ ಮತ್ತೊಂದು ಕಡೆ ಸಾಲ ಮಾಡ್ಕೊಂಡು ಬರಬೇಕು. ಉತ್ತರ ವಿಚಿತ್ರವಾದಂತಹ ಪರಿಸ್ಥಿತಿ. ಬರುವ ಲಾಭವೂ ಸಹ ತುಂಡಾಗಿ ಬರುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ. ಇಲ್ಲಿ 4ನೇ ಮನೆ ಅರ್ಧಾಷ್ಟಮ ಶನೇಶ್ಚರ ಗ್ರಹ ಇರೋದರಿಂದಾಗಿ ಶನೇಶ್ಚರನ ಆರಾಧನೆಯನ್ನು ವಿದ್ಯಾರ್ಥಿಗಳೂ ಸಹ ಮಾಡಲೇಬೇಕಾಗ್ತದೆ. ಹಾಗೂ ಕರ್ಮಸ್ಥಾನಕ್ಕೆ ಶನೇಶ್ಚರನ ಪೂರ್ಣ ದೃಷ್ಟಿ ಇರೋದ್ರಿಂದಾಗಿ ಉದ್ಯೋಗ, ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ನಿಮಗಿಂತ ಕೆಳಗಿನ ಸ್ತರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಇರ್ತಾರಲ್ಲ, ಸೊ ಅವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪಗಳಾಗದಂತೆ ನೋಡ್ಕೊಳ್ಬೇಕು. ನಿಮಗಿಂತ ಕೆಳ ಸ್ತರದಲ್ಲಿ ಕೆಲಸ ಮಾಡೋರು ನಿಮ್ಮ ಮೇಲೆ ಸಿಟ್ಟು ಮಾಡೋದು, ನಿಮ್ಮ ಮೇಲೆ ಕೇಸ್ ಮಾಡೋದು, ನಿಮ್ಮ ಮೇಲೆ ಜಗಳ ಮಾಡ್ಕೊಂಬರೋದು, ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ವೃಶ್ಚಿಕ ರಾಶಿಯ ಸರ್ಕಾರಿ ಉದ್ಯೋಗಿಗಳು ಸ್ವಲ್ಪ 2024ನೇ ಇಸ್ವಿಯಲ್ಲಿ ಸ್ವಲ್ಪ ತೀವ್ರ ಒತ್ತಡದಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಆದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಸಹ ಇದೆ. ಹಾಗೂ ಸ್ವಲ್ಪ ಒಳ್ಳೆಯದಾಗುವಂಥದ್ದು, ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಅನುಕೂಲ, ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ. ಇದೆಲ್ಲ ಯಾವಾಗ ಆಗುತ್ತೆ? ಟ್ರಾನ್ಸ್ಫರ್ ಕೂಡ ಆಗಬೇಕು, ಯಾವಾಗ ಆಗುತ್ತೆ? ಭೂಮಿ ತಗೋಬೇಕು, ಯಾವಾಗ ತಗೊಳ್ತೀನಿ? ಮನೆ ಕಟ್ಟಿಸ್ಬೇಕು, ಯಾವಾಗ ಕಟ್ಟಿಸ್ತೀನಿ? ಅಂದರೆ ಎಲ್ಲವೂ ಸಹ ಏಪ್ರಿಲ್ ಮೇ ನಂತರವೇ ನಿಮಗೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಂತ ದಯವಿಟ್ಟು ಸಾಲಗಳು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಕರ್ಮಸ್ಥಾನದ ಮೇಲೆ ಶನೇಶ್ವರನ ದೃಷ್ಟಿಗೆ ಏನು ಮಾಡುತ್ತೆ ಅಂದರೆ, ನೀವು ನಿಮ್ಮನ್ನು ಉದ್ಯೋಗದ ಜಾಗದಲ್ಲಿ ಸ್ವಲ್ಪ ಲೇಜಿ ಮಾಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಬಿಡು ಮಾಡೋಣ, ಅಯ್ಯೋ ಮಾಡೋಣ ಬಿಡು, ನೋಡೋಣ ಬಿಡು ಅನ್ನೋ ಥರ. ಆಗ ನಿಮ್ಮ ಮೇಲಧಿಕಾರಿಗಳಿರ್ಬೋದು ಅಥವಾ ನೀವು ಕೆಳಗಡೆ ಕೆಲಸ ಮಾಡೋವಂಥವ್ರು ಇರ್ಬೋದು, ನೀವು ಈ ಕೆಲಸ ಮಾಡಿಲ್ಲ, ನೀವು ಆಲಸ್ಯ ಮಾಡ್ತಾ ಇದ್ದೀರಾ, ನೀವು ಸರಿಯಿಲ್ಲ ಅನ್ನೋವಂಥದ್ದನ್ನೇ ಒಂದು ಪ್ರೂಫ್ ಥರ ಮಾಡಿ ನಿಮಗೆ ಸಮಸ್ಯೆಯನ್ನು ಕೊಡಿಸುವ ಸಾಧ್ಯತೆ ಇರ್ತದೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ವಿವಾಹದಲ್ಲಿ ಅನುಕೂಲ, ದಾಂಪತ್ಯ ಕಲಹಗಳಿದ್ದರೆ, ಏನೇ ಸಮಸ್ಯೆಗಳಿದ್ರೂ ಸಹ ಏಪ್ರಿಲ್ ಮೇ ನಂತರ ಎಲ್ಲ ಒಂದೊಂದಾಗಿ ಸಾರ್ಟ್ಔಟ್ ಆಗ್ತಾ ಬರುತ್ತೆ, ನಿಧಾನಕ್ಕಾಗ್ತಾ ಬರುತ್ತೆ. ಮದುವೆಗಳಾಗಿಲ್ಲ ಅಂತಾದರೆ ವೃಶ್ಚಿಕ ರಾಶಿಯವರು ಅಂತಾದರೆ ದಯವಿಟ್ಟು ಅದರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಶಕ್ತಿಪೀಠಗಳಿಗೆ ಹೋಗಿ, ಶುಕ್ರವಾರ ದಿವಸ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಕುಂಕುಮಾರ್ಚನೆ, ತುಪ್ಪದ ದೀಪ ಹಚ್ಚಿ ಬನ್ನಿ. ಖಂಡಿತವಾಗಿ ನಿಮಗೆ ಮೇ ನಂತರ ನಿಮಗೆ ಒಳ್ಳೆಯದು ಖಂಡಿತವಾಗಿ ಆಗಲಿದೆ. ವಿದೇಶ ಪ್ರಯಾಣ ಇರಬಹುದು, ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಇರಬಹುದು, ವಿವಾಹ ಇರಬಹುದು, ಸಂತಾನದ ವಿಚಾರ ಇರಬಹುದು, ಎಲ್ಲೋದ್ರಲ್ಲೂ ಸಹ ಸ್ಟಾರ್ಟಿಂಗಲ್ಲಿ 2024ರ ಆರಂಭದಲ್ಲಿ ಒಂದು 3-4 ತಿಂಗಳು ನೀವು ಸಂತಾನಕ್ಕೆ ಪ್ರಯತ್ನ ಮಾಡಿದರೂ ಸಹ ಅದು ಸರಿಯಾಗಿ ನಿಲ್ಲೋದಿಲ್ಲ. ಯಾಕೆಂದರೆ ಪಂಚಮದ ರಾಹುವಿನಿಂದ. ಸೊ ಅದರಿಂದ ನೀವು ಸ್ಟಾರ್ಟಿಂಗಲ್ಲಿ ಒಂದು 4-5 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಮಾತ್ರ ತುಂಬ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.